ಬಟರ್ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ನೋಡಿ. ಬಟರ್ ಹಾಕಿದ್ದೀನಿ ಒಂದು ಇದಕ್ಕೆ. ಸ್ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಸ್ಟೌವು. ನೋಡಿ ಪನ್ನೀರು ಒಂದೊಂದಾಗಿ ಇದರಲ್ಲಿ ಹಾಕ್ಕೊಳ್ಳಿ. ನೋಡಿ ಈಗ ಹಾಕಿದ್ದೀನಿ ಪನ್ನೀರೆಲ್ಲ. ನೋಡಿ ಪನ್ನೀರು ಸ್ಲೋ ಫ್ಲೇಮಲ್ಲೇ ಸ್ಟೌವು ಕಾವಿರಬೇಕು. ನೋಡಿ ಒಂದೊಂದಾಗಿ ತಿರುಗಿಸ್ಕೊಡಿ. ಇಷ್ಟು ಬ್ರೌನ್ ಇದಾದರೆ, ಕಲರ್ ಚೇಂಜ್ ಆದರೆ ಸಾಕು. ನೋಡಿ ಇದು ತಿರುಗಿಸ್ಕೊಟ್ಟಿದ್ದೀನಿ ಈ ಥರ. ಮತ್ತು ಅಡಿಲೂ ಮತ್ತು ಈ ಸೈಡು ಸಹ ಇದೇ ಥರ ಬೇಯಬೇಕು. ನೋಡಿ ಎರಡು ಕಡೆಯೂ ಈ ಥರ ಆಗಿದೆ. ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತೀನಿ. ನೋಡಿ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಅದೇ ನಾನ್ ಸ್ಟಿಕ್ಗೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಹಾಗೆ ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕು. ಇದನ್ನು ರುಬ್ಕೋಬೇಕು. ಅದಕ್ಕೆ ನಾನು ಈ ಥರ ಇದು ಮಾಡ್ತಾ ಇರೋದು. ನೀವು ಇದನ್ನು ಹಂಗೆ ಕಲಿಸ್ಕೊಡ್ತಾನೆ ಇರಬೇಕು. ಸ್ವಲ್ಪ ಬ್ರೌನ್ ಆಗಬೇಕು. ನೋಡಿ ಇಷ್ಟು ಬ್ರೌನ್ ಆದರೆ ಸಾಕು. ಇದನ್ನು ತಣ್ಣಗೆ ಆರಿಸ್ಬಿಟ್ಟು ರುಬ್ಬಬೇಕು. ನೋಡಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇದಕ್ಕೇ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ನೈಸಿಗೆ ರುಬ್ಕೋಬೇಕು. ನೋಡಿ ನೈಸ್ ರುಬ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರ್ಡ್ ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡು ಇದನ್ನು ಸಹ ರುಬ್ಕೋಬೇಕು. ನೋಡಿ ಇಷ್ಟು ನೈಸ್ಗೆ ರುಬ್ಕೋಬೇಕು. ನೋಡಿ ಒಂದು ಕಡಾಯಿಗೆ ಬಟರ್ ಹಾಕ್ಕೊತಾ ಇದ್ದೀನಿ. ನೋಡಿ ಹಿಂಗೆ ಸ್ವಲ್ಪ ಕೈ ಆಡಿಸಿ ನೋಡಿ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಇದು ಹಾಕ್ಕೊಂಡು ಹಾಗೆ ಸ್ವಲ್ಪ ಕೈ ಆಡಿಸಿ. ನೋಡಿ ಈ ಪೇಸ್ಟ್ ಹಾಕೋಬೇಕು. ನೋಡಿ ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಮತ್ತು ಎಣ್ಣೆ ಬಿಟ್ಕೋಬೇಕು ಬಟರ್ದು. ನೋಡಿ ಹಸಿ ಸ್ಮೆಲ್ ಹೋಗಿದೆ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕಿದೆ. ಒಂದು ಸ್ಪೂನ್ ಧನಿಯಾ ಪುಡಿ, ಒಂದು ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಉಪ್ಪು ಹಾಕಿ ಹಾಗೆ ಕೈ ಆಡಿಸಿ ಸ್ವಲ್ಪ. ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡಿ. ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕು ಹಾಕ್ಕೊಳ್ಳಿ. ಮೀಡಿಯಮ್ ಆಗಿದ್ದು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಗಟ್ಟಿಗಿದ್ದು ಚೆನ್ನಾಗಿರುತ್ತೆ. ನೀರಾದರೆ ಚೆನ್ನಾಗಿರಲ್ಲ. ಇದು ಚೆನ್ನಾಗಿ ಕುದಿಬೇಕು. ಮುಚ್ಚಳ ಹಾಕಿ ಕುದಿಸಿ. ನೋಡಿ ಗಟ್ಟಿಯಾಗಿದೆ ಇಷ್ಟು. ಇದಕ್ಕೆ ಪನ್ನೀರ್ ಹಾಕೋಬೇಕು. ಪನ್ನೀರ್ ಹಾಕಿ ಒಂದೇ ಒಂದು ಚೂರು ಕುದಿಬೇಕು. ಸ್ಲೋ ಫ್ಲೇಮಲ್ಲೇ ಇಡಿ ಸ್ಟೌವು. ನೋಡಿ ಒಂದು ಕುದಿ ಬಂದಿದೆ. ಅದಕ್ಕೇ
ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ 2 ಸ್ಪೂನು. ನೋಡಿ ಫ್ರೆಶ್ ಕ್ರೀಮ್ ಹಾಕಿದ್ದೀನಿ. ಇದೊಂದು ಕುದಿ ಬರಬೇಕು. ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕಿದ್ರೆ ಟೇಸ್ಟು. ಇದೊಂದು ಕುದಿ ಬರಲಿ. ನೋಡಿ ಇದೊಂದು ಕುದಿ ಬರ್ತಾ ಇದೆ. ಕುದಿ ಬರಬೇಕು, ಇಲ್ಲಾಂದರೆ ಫ್ರೆಶ್ ಕ್ರೀಮ್ದು ಸ್ವಲ್ಪ ಮಿಲ್ಕ್ದು ಸ್ಮೆಲ್ ಬರುತ್ತೆ. ನೋಡಿ ಫ್ರೆಶ್ ಕ್ರೀಮ್ ರೆಡಿ. ಇದು ಫ್ರೆಶ್ ಕ್ರೀಮ್ ಆಗಿದೆ. ಮತ್ತು ಪನ್ನೀರ್ ಗ್ರೇವಿ ರೆಡಿಯಾಗಿದೆ, ಬಟರ್ ಪನ್ನೀರ್ ಗ್ರೇವಿ. ನೋಡಿ ಈ ರೀತಿ ತುಂಬ ರುಚಿಯಾಗಿರುತ್ತೆ. ಇದು ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ.